ಕರಾವಳಿಯ ನೆತ್ತರ ಚರಿತ್ರೆಗೆ ಅದು ಕೂಡ ಸುಹಾಸ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿಯ ಜೋಡಣೆ ನಿನ್ನೆ ಆಗಿದೆ. ನಿನ್ನೆ ರಾತ್ರಿ ಆಗಿರುವಂತಹ ಮರ್ಡರ್ ಇದು ಇಡೀ ರಾಜ್ಯ ಮತ್ತೊಮ್ಮೆ ಬೆಚ್ಚಿ ಬೀಳ್ತಾ ಇದೆ. ಮತ್ತೊಮ್ಮೆ ಇಡೀ ಕರಾವಳಿ ಭಾಗ ಪ್ರಕ್ಷುಬ್ಧಗೊಳ್ತಾ ಇದೆ. ಆದರೆ ಹತ್ಯೆ ನಡೆದು 14 ಗಂಟೆ ಕಳೆದರೂ ಕೂಡ ಇನ್ನೂ ಹಂತಕರ ಬಂಧನ ಆಗಿಲ್ಲ. ಪೊಲೀಸ್ ಇಲಾಖೆ ಮೇಲೆ ವಿಪರೀತ ಪ್ರೆಷರ್ ಬೀಳ್ತಾ ಇದೆ ಮತ್ತು ಅವರ ಕಾರ್ಯಕ್ಷಮತೆ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ನಡು ರಸ್ತೆಯಲ್ಲೇ ಅತ್ಯಂತ ಭಯಾನಕ ರೀತಿಯಲ್ಲಿ ಸುಹಾಸ್ ಶೆಟ್ಟಿಯ ಅಂತ್ಯ ಆಗಿದೆ. ಜನಸಂಚಾರದ ಹೊತ್ತಲ್ಲೇ, ಜನ ಇದ್ದ ಪ್ರದೇಶದಲ್ಲೇ ಮನಸ್ಸು ಇಚ್ಛೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ರು. ಸುಹಾಸ್ ಶೆಟ್ಟಿ ಬದುಕುಳಿಬಾರ್ದು ಅನ್ನೋ ರೀತಿಯಲ್ಲಿ ಬರ್ಬರವಾಗಿ ಕೊಂದು ಮುಗಿಸಿದ್ರು. ಹತ್ಯೆ ಆಯ್ತು, ಹತ್ಯೆಗೆ ಸಂಬಂಧಪಟ್ಟಂತಹ ವೆಪನ್ಸ್ ಸಿಕ್ಕಿದೆ, ಕಾರ್ ಟ್ರೇಸ್ ಔಟ್ ಆಗಿದೆ. ಆದರೆ ಹಂತಕರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಪೊಲೀಸರಿಗೆ. ಇದು ಹಿಂದೂ ಸಂಘಟನೆಯ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಸ್ಥಳೀಯರ ನೆರವು ಕೂಡ ಈ ಪ್ರಕರಣದಲ್ಲಿ ಇದ್ದಿದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದು CCTV ವಿಜುವಲ್ಸ್ ಅನ್ನು ನೋಡಿದಾಗಲೇ ಅಲ್ಲಿ ಒಂದಷ್ಟು ಜನ ಹೆಲ್ಪ್ ಮಾಡೋದಕ್ಕೆ ಮುಂದಾಗಿದ್ದು, ರಸ್ತೆ ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿದ್ದು ಎಲ್ಲ ಗೊತ್ತಾಗ್ತಾ ಇದೆ. ಆದರೂ ಇಲ್ಲಿ ತನಕ ಅರೆಸ್ಟ್ ಯಾಕಾಗಿಲ್ಲ? ಹಾಗಾದ್ರೆ ನೆತ್ತರ ಚರಿತ್ರೆಯ ಸಾವಿನ ಸರಣಿ ಇನ್ನು ಎಷ್ಟು ಮುಂದುವರಿಬೇಕು? ಹಾಗಾದ್ರೆ ಈ ಇತಿಹಾಸ ಕೊನೆಗಾಣಿಸೋದಕ್ಕೆ ಯಾವುದೇ ಸರ್ಕಾರದಿಂದಲೂ ಕೂಡ ಆಗೇ ಇಲ್ಲ. 90ರ ದಶಕದಿಂದ ಕೂಡ ಕರಾವಳಿ ಪ್ರದೇಶ ಇದನ್ನೇ ನೋಡ್ತಾ ಇದೆ. ಈಗಲೂ ನಿನ್ನೆ ರಾತ್ರಿಯೂ ಆಗಿದ್ದು ಇದೆ. ಈಗ ಇದಕ್ಕೆ ಇನ್ನೊಂದು ರಿವೆಂಜ್ ಕಿಲ್ಲಿಂಗು. ತುಂಬ ಟೈಮ್ ಏನು ಆಗಲ್ಲ. ಈ ರಿವೆಂಜ್ ಕಿಲ್ಲಿಂಗ್ಗಳು ಸಾಮಾನ್ಯವಾಗಿ ಟಾರ್ಗೆಟ್ ಲಿಸ್ಟ್ ಇರ್ತಾವಲ್ಲ, ತುಂಬ ಟೈಮ್ ಏನು ಬೇಕಾಗಲ್ಲ. ಪ್ರವೀಣ್ ನೆಟ್ಟಾರು ಹತ್ಯೆ ಆಯಿತು, ನಂತರ ಫಾಜಿಲ್ ಹತ್ಯೆ ಆಗಿದ್ದು ಎಷ್ಟು ಟೈಮಲ್ಲಿ? ಈಗ 3 ವರ್ಷದ ನಂತರ ಈತನ ಹತ್ಯೆ ಆಗಿದೆ. ಪ್ರತಿಕಾರದ ಜ್ವಾಲೆಯಲ್ಲಿ ಕುದಿತಾ ಇದೆ ಮಂಗಳೂರು. ಬಟ್ ಪೊಲೀಸರ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಈ ಪ್ರಕರಣದಲ್ಲಿ ಕೂಡ ಎದ್ದು ಕಾಣಿಸ್ತಾ ಇದೆ. ನೀವು ವಿಜುವಲ್ಸ್ ಅನ್ನು ನೋಡಿದ್ರೆ ಅಲ್ಲೊಬ್ರು ಮೊಬೈಲ್ ಸೆರೆ ಆಗಿರುವಂತಹ ದೃಶ್ಯ ಇದೆಲ್ಲ. 6 ಜನ ಸುತ್ತುವರಿತಾರೆ, ಕೊಂದು ಮುಗಿಸ್ತಾರೆ. ಆತ ಉಸಿರು ಚೆಲ್ಲಿದ ನಂತರ ಕೂಡ ಆತನಿಗೆ ಚುಚ್ಚೋ ಕೆಲಸ ಆಗುತ್ತೆ. ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ರಾಜಾರೋಷವಾಗಿ ಅಲ್ಲಿ ಓಡಾಡ್ತಾರೆ. ಅಲ್ಲಿಂದ ಅವರನ್ನ ಎಸ್ಕಾಟ್ ಮಾಡೋದಕ್ಕೆ ಇನ್ನೊಂದಿಬ್ರು ನಿಂತ್ಕೊಳ್ತಾರೆ, ರೋಡ್ ಕ್ಲಿಯರ್ ಮಾಡ್ಕೊಡೋದಕ್ಕೆ. ಇನ್ನೊಂದಿಬ್ರು ಮಹಿಳೆಯರು ಬಂದು ಮಾತಾಡಿಸ್ತಾರೆ, ಬುರ್ಕಾ ಹಾಕಿದ್ದಾರೆ. ಅವರು ಮಹಿಳೆಯರು ಅನ್ನೋದು ಮೇಲ್ನೋಟಕ್ಕಿರುವಂತಹ ಮಾಹಿತಿ. ಸಮಯ ನೋಡಿದ್ರು, ಹೊಂಚು ಹಾಕಿದ್ರು, ಕೊಂದು ಮುಗಿಸಿದ್ರು. 90ರ ದಶಕದಿಂದ ಇದನ್ನೇ ನೋಡ್ಕೊಂಡು ಬಂದಿದೆ ಕರಾವಳಿ. ನೋಡ್ತಾ ಇದ್ದೀರಾ, ಇವತ್ತು ಸುಹಾಸ್ ಶೆಟ್ಟಿ ಹೆಣವಾಗಿ ಮಲಗಿದ್ದಾರೆ. ಹಿಂದೂ ಕಾರ್ಯಕರ್ತರ ಆಕ್ರೋಶ ಸ್ಫೋಟ ಆಗಿದೆ. ಸುಖಾನಂದ ಶೆಟ್ಟಿಯಿಂದ ಹಿಡಿದು, ಜಬ್ಬರಿಂದ ಹಿಡಿದು, ಪೊಳಲಿ ಸಂತು, ಕ್ಯಾಂಡಲ್ ಸಂತು, ಬಶೀರ್, ಫಾಜಿಲ್, ಪ್ರವೀಣ್ ನೆಟ್ಟಾರು, ಈಗ ಇವರು ಸುಹಾಸ್ ಶೆಟ್ಟಿ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡಿದ್ರು. ಬಟ್ ಯಾವಾಗ ಈ ಕೊಲೆ ಪ್ರಕರಣಗಳೆಲ್ಲ ಈ ವ್ಯಕ್ತಿಯ ಹೆಸರು ಕೇಳಿ ಬಂತು, ಹಿಂದೂ ಸಂಘಟನೆಯಿಂದ ಅಂತರ ಕಾಯ್ದುಕೊಳ್ಳೋ ಕೆಲಸ ಮಾಡಿದ್ರು. ಆದರೂ ಕಾರ್ಯಕರ್ತರ ಜೊತೆಗೆ ಚೆನ್ನಾಗಿದ್ರು. ಬಟ್ ಹೇಳಿ ಹೊಡೆದು ಕೊಂದಿರೋದು, ಹೇಳಿದ್ರು ಕೊಲ್ತೀವಿ ಅಂತ 1 ತಿಂಗಳ ಹಿಂದೆ ಪೋಸ್ಟ್ ಹಾಕಿದ್ರು. ಅದರಂತೆ ಕಾರ್ಯ ಸಾಧನೆಯನ್ನು ಮಾಡಿದ್ದಾರೆ. ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕಿದವರನ್ನ ಮೊದಲೇ ಬಂಧಿಸೋ ಕೆಲಸ ಆಗಿದ್ದಿದ್ರೆ ಈ ನೆತ್ತರು ಹರಿತಾ ಇರಲಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು ಪೊಲೀಸರ ಬೇಜವಾಬ್ದಾರಿತನ ಇದರಲ್ಲಿ ದೊಡ್ಡ ಮಟ್ಟದಲ್ಲಿದೆ ಅಂತ. ನಮ್ಮ ರಾಜ್ಯದಲ್ಲಿ ಸೈಬರ್ ಸೆಲ್ ಅಂತ ಒಂದಿದೆ, ಸೈಬರ್ ಸೆಲ್ಲು ಅಂತ. ಏನಕ್ಕೆ ಉಪಯೋಗ ಏನು? ಅದರಲ್ಲಿರುವಂತಹ IT ಪ್ರೊಫೆಷನ್ಸ್ಗೆ ಯಾರು ಎಲ್ಲಿಂದ ಇದನ್ನು ಆಪರೇಟ್ ಮಾಡ್ತಿದ್ದಾರೆ ಅಂತ ನೋಡೋದಕ್ಕಾಗಿರ್ಲಿಲ್ವಾ? ಅರೆಸ್ಟ್ ಮಾಡಿದ್ದಿದ್ರೆ ಹಿಂಗೆ ಕೊಲ್ತೀವಿ ಅಂತ ಹೇಳ್ತಿದ್ದವ್ರು ಯಾರು, ಪ್ಲಾನ್ ಮಾಡ್ತಿದ್ದವ್ರು ಯಾರು, ಅದೆಲ್ಲ ಗೊತ್ತಾಗ್ತಿರ್ಲಿಲ್ವಾ ಆಚೆ? ಅದು ಮಿನಿಮಮ್ ಸೆಕ್ಯೂರಿಟಿ ಕೊಡುವಂತಹ ಕೆಲಸ ಯಾಕಾಗಿರಲಿಲ್ಲ ಈ ಪ್ರಕರಣದಲ್ಲಿ? 1.5 ತಿಂಗಳ ಹಿಂದೆ ಬಹಿರಂಗವಾಗಿ ಪೋಸ್ಟರ್ಗಳನ್ನು ಹಾಕ್ಕೊಳ್ತಾರೆ, ಇನ್ಸ್ಟಾಗ್ರಾಮ್ ಹ್ಯಾಂಡ್ಲ್ಗಳನ್ನು ಮಾಡ್ತಾರೆ.